ಹಾಯ್ ಎಲ್ಲರಿಗೂ. ನಾನಿವತ್ತು ಪೆಡಿಕ್ಯೂರ್ ಮಾಡಿಸೋಣ ಅಂತ ಬಂದಿದ್ದೀನಿ. ಅದನ್ನು ನಿಮಗೆ ತೋರಿಸಿದ್ರೆ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ನೀವು ನೋಡ್ಬೋದು ನನ್ನ ಕಾಲು ತುಂಬ ಅಂದರೆ ತುಂಬ ಟ್ಯಾನ್ ಆಗಿದೆ. ಏನೋ ಒಂದು ಸ್ಕೋಪ್ ತೊಗೊತಿದ್ದಾಳೆ ಅದೆಲ್ಲ ಮಾಡಿ ಹಾಗೆ ಕಾಲ್ದೆಲ್ಲ ಬೇಕಿತ್ತ ಅಂತ ಅನಿಸ್ಬೋದು. ಬಟ್ ಇದು ನಿಜವಾಗ್ಲೂ ಯೂಸ್ಫುಲ್ ಇದೆ. ನಮ್ಮ ಕಾಲುಗಳಷ್ಟು ಟ್ಯಾನ್ ಆದಾಗ ನಾವೇನು ಮಾಡ್ಬೋದು ಅನ್ನೋದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮಗೂ ಹೆಲ್ಪ್ ಆಗ್ಬೋದು. ಸಲೂನ್ಗೆ ಹೋಗಿ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು ವರ್ತಿದೆನಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಕೊನೆಗೆ ಹೇಳ್ತೀನಿ. ನೋಡಿ, ನನ್ನ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿದ್ರು. ನನ್ನ ನೇಲ್ನ ಕಟ್ ಮಾಡ್ತಾ ಇದ್ದಾರೆ. ನೇಲ್ ಏನು ಅಷ್ಟೊಂದು ಉದ್ದ ಇರಲಿಲ್ಲ, ಬಟ್ ಸ್ಟಿಲ್ ಅವರೊಂದು ಶೇಪ್ ಕೊಡ್ತಾರೆ ನೀಟಾಗಿ ಕಟ್ ಮಾಡಿಬಿಟ್ಟು. ನೇಲ್ ಕಟ್ ಮಾಡಿ ನೆಕ್ಸ್ಟು ಟ್ರಿಮ್ ಮಾಡ್ತಾರೆ ನೀಟಾಗಿ. ನಾನು ನಿಮಗೆ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಜವಾಗ್ಲೂ ವರ್ತಿದೆ ನಾ ಪೆಡಿಕ್ಯೂರ್ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸೋದು ಅಂತ ನಿಮಗೆ ಹೇಳ್ತೀನಿ ನಾನು. ಇಲ್ಲಿ ನೀವು ನೋಡ್ಬೋದು ನಾವು ಯಾವಾಗ್ಲೂ ಸ್ನಾನ ಮಾಡ್ತೀವಿ ನೀಟಾಗಿ, ಬಟ್ ಕಾಲುಗಳನ್ನ ಅಷ್ಟು ಕೇರೇ ಮಾಡಲ್ಲ ನಾವು. ಅದೇ ಥರ ನಾನು ಇಗ್ನೋರ್ ಮಾಡಿ ನನ್ನ ಕಾಲನ್ನ ಎಷ್ಟು ಟ್ಯಾನ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು. ಇಲ್ಲಿ ಅವರು ಒಂದು ಕ್ರೀಮ್ ಅಪ್ಲೈ ಮಾಡ್ತಿದ್ದಾರೆ. ದಿಸ್ ಈಸ್ ಕೈಂಡ್ ಆಫ್ ವ್ಯಾಸ್ಲಿನ್. ಒಂದು 5 ಮಿನಿಟ್ಸ್ ಈ ಟಬ್ಬಲ್ಲಿ ಬಿಸಿ ನೀರು, ಶಾಂಪೂ ಮತ್ತು ಸೋಪ್ ಪೌಡ್ರೆಲ್ಲ ಹಾಕಿ ಕೊಡ್ತಾರೆ. ನಾವು ಒಂದು 5 ಮಿನಿಟ್ಸ್ ಇದರಲ್ಲಿ ಇರಬೇಕಾಗತ್ತೆ. ಯಾಕಂದರೆ ನಮ್ಮ ಕಾಲುಗಳು ನೀಟಾಗಿ ನೆನೆದಾಗ ಡೆಡ್ ಸ್ಕಿನ್ ಏನಿರುತ್ತೆ ನೀಟಾಗಿ ರಿಮೂವ್ ಆಗುತ್ತೆ ಅನ್ನೋದೊಂದು ರೀಸನ್ನು. ಇಲ್ಲಿ ನಾನು ಅವ್ರ ಫೇಸ್ನ ಅಷ್ಟೊಂದು ವಿಸಿಬಲ್ ಆಗಿ ತೋರಿಸಿಲ್ಲ. ಓನ್ಲಿ ನನಗೆ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ, ನಾನು ಒಂದು ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ ನಾನು ಇದನ್ನು ಮಾಡಿರೋದ್ರಿಂದ ನನಗೆ ಅವ್ರ ಫೇಸ್ ತೋರ್ಸೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡ್ಬೋದು ನನ್ನ ನೇಲಲ್ಲಿರೋ ಏನು ಡೆಡ್ ಸ್ಕಿನ್ ಲೇಯರ್ ವಾಟ್ ಎವರ್ ಯು ಕಾಲ್ ಅದು ಎಲ್ಲ ನೀಟಾಗಿ ರಿಮೂವ್ ಆಗ್ತಾಯಿತ್ತು. ಅವರು ಸಲೂನಿಗೆ ಹೋಗೋದು ಒಂದು ಬೆನಿಫಿಟ್ ಏನಂದರೆ ಅವ್ರ ಹತ್ರ ಎಲ್ಲ ಥರ ಥಿಂಗ್ಸ್ ಇರೋದ್ರಿಂದ ಅವ್ರು ನೀಟಾಗಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಬಟ್ ನನ್ನ ಸಜೆಷನ್ ಕೇಳಿದ್ರೆ ಎಸ್, ಇಟ್ ಈಸ್ ವರ್ತ್. ನಾವು ಹೋಗಿ ಅಲ್ಲಿ ಮಾಡಿಸೋದ್ರಿಂದ ನೀಟಾಗಿ ಮಾಡಿಸ್ಕೋಬೋದು, ಹೌದು. ಒಂದು ಲಕ್ಸುರಿ ಫೀಲ್ ಇರುತ್ತೆ, ಹೌದು. ಬಟ್ ಸ್ಟಿಲ್ ನಾವು ಮನೇಲೇ ಮಾಡ್ಕೋಬೋದು. ಇದು ತುಂಬ ಈಸಿ. ಈ ಒಂದು 100 and 200ಗೆ ಸಿಗುತ್ತೆ ಇದೆಲ್ಲ ರಿಮೂವ್ ಮಾಡೋದು. ನಾವು ತೊಗೊಂಬಂದು ಇಟ್ಕೊಂಡು ನೀಟಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಬ್ರಷ್ಷು. ಅಂದರೆ ಡೆಡ್ ಸ್ಕಿನ್ ಏನಿರುತ್ತೆ ಅಥವಾ ಕೊಳೆ ಅಥವಾ ಏನಿರುತ್ತೆ ಅದು ನೀಟಾಗಿ ಬರಲಿ ಅಂತ. ಬಟ್ ಇದು ಬ್ರಷ್ ಇರೋದ್ರಿಂದ ಬರೀ ಕೊಳೆ ಮಾತ್ರ ಬರುತ್ತೆ. ಇದರಿಂದ ನೀಟಾಗಿ ಅವರು ಬ್ರಷ್ ಮಾಡ್ತಾರೆ. ಏನಾದರೂ ಇದ್ದರೆ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಈ ಕಡೆ ಇದೆ ತೋರಿಸ್ತೀನಿ ನಿಮಗೆ. ಅದು ಬಂದುಬಿಟ್ಟು ಡೆಡ್ ಸ್ಕಿನ್ನ ರಿಮೂವ್ ಮಾಡೋದು. ಆಲ್ಮೋಸ್ಟ್ ನಾವು ಕೊಬ್ಬರಿ ತುರಿತೀವಲ್ಲ ಆ ಥರ ಇರುತ್ತೆ. ಇಲ್ಲಿ ಈ ಕಡೆ ಇಟ್ಟಿದ್ದಾರೆ, ಬಟ್ ಅದು ನಂಗೆ ಯೂಸ್ ಮಾಡಲಿಲ್ಲ ಅವರು, ಯಾಕಂದರೆ ಡೆಡ್ ಸ್ಕಿನ್ ಏನೂ ಇಲ್ಲ ಅಂತ ಹೇಳಿದ್ರು. ಜಸ್ಟ್ ಬ್ರಷ್ ಮಾಡಿದ್ರು. ನಾನು ಹೋಗಿರೋ ರೀಸನ್ ಓನ್ಲಿ ನಂಗೆ ಟ್ಯಾನ್ ಆಗಿದೆ, ಟ್ಯಾನ್ ರಿಮೂವರ್ಗೋಸ್ಕರ. ಇದೇನು ನೋಡ್ತಿದ್ದೀರಾ, ಇದೊಂಥರ ಹೇಗೆ ಹೇಳ್ತಾರೆ, ಎಕ್ಸ್ಪೋಲಿಯೇಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದೊಂದು ಕ್ರೀಮು. ಏನೋ ಒಂಥರ ಕಲ್ ಥರ ಇತ್ತು. ಅದನ್ನು ಹಾಕಿ ನೀಟಾಗಿ ಉಜ್ಜಿದ್ರು. ನನಗೆ ಹೇಳಿದೆ ಅವ್ರಿಗೆ ಪರ್ಟಿಕ್ಯುಲರ್ ನಾನು ಟ್ಯಾನ್ ರಿಮೂವ್ ಮಾಡಬೇಕು, ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಇದು ಮಾಡಿ ಅಂತ. ಅದಕ್ಕೋಸ್ಕರ ಅವರು ನೀಟಾಗಿ ಒಂದು 10 ಮಿನಿಟ್ಸ್ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡಿ ನಮಗೊಂಥರ ಕೂಲ್, ಓಕೆ, ಸಮಾಧಾನ ಆ ಥರ ಫೀಲ್ ಆಗುತ್ತೆ. ಇದು ನಾವೇ ಮಾಡ್ಕೊಂಡಾಗ ಆಗಲ್ಲ. ಈಗ ಹಾಕಿರೋದು ಮುಲ್ತಾನಿ ಮಿಟ್ಟಿ ಪ್ಯಾಕ್. ಇದು ಹಾಕಿದ್ರೆ ಮೇ ಬಿ ವೈಟ್ ಆಗ್ಬೋದು. ನಾವು ಮನೇಲೇ ಮಾಡ್ಕೋಬಹುದು. ನಿಮಗೆ ಇಲ್ಲ ನನಗೆ ಆಗಲ್ಲ ಅನ್ನೋರು ಸಲೂನ್ಗೂ ಹೋಗ್ಬೋದು. ನೋಡಿ, ನಿಮ್ಗೆ ಬಿಟ್ಟಿರೋ ವಿಷಯ. ಬಟ್ ನನಗೆ ಮನೇಲಿ ಮಾಡ್ಕೊಳಕ್ಕೆ ಆಗಲಿಲ್ಲ, ಹಾಗಾಗಿ ಹೋಗಿದ್ದೆ. ಅದಾದಮೇಲೆ ನೀಟಾಗಿ ಅದೇನು ಪ್ಯಾಕ್ ಹಾಕಿರ್ತಾರೋ ಅದನ್ನು ರಿಮೂವ್ ಮಾಡಿದ್ರು. ಎಸ್, ಸ್ವಲ್ಪ ವರ್ಕ್ ಆಗಿದೆ ನನಗೆ. ಥ್ಯಾಂಕ್ ಯು.